ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ SSP ಸ್ಕಾಲರ್ಶಿಪ್ ಬಗ್ಗೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಫೆಬ್ರವರಿ 15ಕ್ಕೆ OBC ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗ್ದೋಯ್ತು. ಈಗ ನಾವು ಅಪ್ಲಿಕೇಶನ್ ಹಾಕೋಬಹುದಾ, ನಮಗೆ ಒಂದು ವರ್ಷದ ಹಣ ಲಾಸ್ ಆಗಿದೆ, ಈಗ ಏನು ಮಾಡೋದು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತು ವಿಡಿಯೋನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ಕಾಲರ್ಶಿಪ್ ರಿಲೇಟೆಡ್. ಮತ್ತು ಏನಪ್ಪ ಅಂದರೆ, ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದಾದಮೇಲೆ ನಿಮಗೆ ಡೌಟ್ಸ್ಗಳಿದ್ರೆ ಕ್ಲಿಯರ್ ಮಾಡಬೇಕು, ಅದಕ್ಕೆ ಕಮೆಂಟ್ ಮಾಡಬೇಕು. ವಿಡಿಯೋನ ನೋಡದೆ ದಯವಿಟ್ಟು ಯಾರು ಕೂಡ ಕಮೆಂಟ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋನ ನೋಡಿ. ಇನ್ನು ವಿಷಯ ಏನಪ್ಪ ಅಂದರೆ, ಮೊದಲನೇದಾಗಿ ನಮ್ಮ KSOU ವಿದ್ಯಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳು ಮೇಡಮ್ ಅವಾಗಲಿನ್ನೂ ರಿಲಿವಲ್ ಅಡ್ಮಿಷನ್ ಸ್ಟಾರ್ಟ್ ಆಗಿರಲಿಲ್ಲ, ಅಥವಾ ನಾನು ಅಡ್ಮಿಷನ್ ಆಗಬೇಕು ಅನ್ನೋ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಅಥವಾ ಸ್ಕಾಲರ್ಶಿಪ್ ಕೊಡ್ತಾರೆ ಅನ್ನೋ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ನಾನು ಅಪ್ಲಿಕೇಶನ್ ಹಾಕಬೇಕಿತ್ತು, ಆದರೆ ಫೆಬ್ರವರಿ 15ಕ್ಕೆ ಮುಗ್ದೋಯ್ತು. ನಾವು ಇವಾಗ ಅಪ್ಲಿಕೇಶನ್ ಹಾಕಿ ಅಮೌಂಟ್ನ ಪಡ್ಕೋಬೋದಾ? ಮತ್ತು ಅದರಲ್ಲಿ ತುಂಬ ಜನ ಮೇಡಮ್ ನಾವು ಮಿಡಲ್ ಕ್ಲಾಸ್ ಇದ್ದೀವಿ, ನಮ್ಗೆ ಅಮೌಂಟದು ಹೆಲ್ಪ್ ಆಗಿರೋದು ಬಂದರೆ, ಮತ್ತು ದೊಡ್ಡ ಕೋರ್ಸ್ ಇದೆಯಲ್ವ, MBA ಆಗಿರ್ಬೋದು, MSCಗೆಲ್ಲ ಜಾಸ್ತಿ ಫೀಸ್ ಬರ್ತಾ ಇತ್ತು, ನಮಗೆ ಒಂದು ವರ್ಷ ಲಾಸ್ ಆಗೋಯ್ತು, ನಾವು ಇವಾಗ ಏನು ಮಾಡಬೇಕು, ಅಪ್ಲಿಕೇಶನ್ ಹಾಕಬಹುದಾ ಅಂತ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ನಾನು SSP ಡಿಪಾರ್ಟ್ಮೆಂಟ್ ಅವ್ರ ಹತ್ರ, ಜೊತೆಗೆ ನಮ್ಮ KSOU ಅವ್ರ ಹತ್ರ ಕೂಡ ಮಾತಾಡಿದೆ. ಲಾಸ್ಟ್ ಇಯರ್ ಯಾವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಹಾಕ್ಕೊಂಡಿಲ್ವೋ ಅಂತಹ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳಿದೆ. ಅದಕ್ಕೆ ಆನ್ಸರ್ ಏನು ಬಂತು ಅಂದರೆ, ಲಾಸ್ಟ್ ಇಯರ್ ಅಂದರೆ ಫೆಬ್ರವರಿ 15ಕ್ಕೆ ಲಾಸ್ಟ್ ಡೇಟ್ ಮುಗೀತು ಅಲ್ವಾ, ಅವಾಗ ಯಾರು ಅಪ್ಲಿಕೇಶನ್ ಹಾಕ್ಕೊಂಡಿಲ್ವೋ ಅಂತಹ ವಿದ್ಯಾರ್ಥಿಗಳು ಈಗ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅನ್ನೋದು ಕೂಡ ನೀವು ತಿಳ್ಕೊಳ್ಳಿ. ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ ಓಪನ್ ಆಗಿದ್ದು 2023-24 ಅಕಾಡೆಮಿಕ್ ಇಯರ್. ಈಗ ಸ್ಕಾಲರ್ಶಿಪ್ ಓಪನ್ ಆಗಿರೋದು ನೋಡಿ 2024-25. ಇದರಲ್ಲಿ ಅಕಾಡೆಮಿಕ್ ಇಯರ್ ಎಷ್ಟು ಚೇಂಜ್ ಇದೆ ಅನ್ನೋದು ನಾವೇ ಚೆಕ್ ಮಾಡ್ಕೊಬೇಕು. ಈ ಅಕಾಡೆಮಿಕ್ ಇಯರಲ್ಲಿರೋರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ಈಗ 2024-25ನೇ ಸಾಲಿಗೆ ಅವರು ಸೆಕೆಂಡ್ ಇಯರ್ ಆಗಿರಬೇಕು. KSOU ಇಲ್ಲಿ ಬಿಡಿ, ಅಡ್ಮಿಷನು ಲೇಟು, ರಿಸಲ್ಟು ಲೇಟು, ಎಲ್ಲ ಕೂಡ ಲೇಟು. ಇಲ್ಲಿ 2023-24ನೇ ಅಡ್ಮಿಷನ್ ಆಗಿರೋರಿಗೆ ಇನ್ನೂ ಎಕ್ಸಾಮ್ ಕೂಡ ಆಗಿಲ್ಲ. ಬಟ್ ಅವ್ರಿಗೇನು, ನಾನು ಇನ್ನೂ ಫಸ್ಟ್ ಇಯರಲ್ಲಿ ಇದ್ದೀನಿ ಅಲ್ವಾ, ನಾನು ಹಾಕೋಬಹುದು, ನಾನು ಎಲಿಜಿಬಲ್ ಅಂತ. ಆದರೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. KSOU ಇಲ್ಲಿ ಪ್ರೆಸೆಂಟ್ ಅಡ್ಮಿಷನ್ ಓಪನ್ ಆಗಿದೆ ನೋಡಿ, ಈಗ ಜುಲೈ ಸೈಕಲ್ 2024-25ನೇ ಸಾಲಿನ ಜುಲೈ ಸೈಕಲ್ ಯಾರು ಅಡ್ಮಿಷನ್ ಆಗಿರೋ ಅಂತಹ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಇನ್ಯಾರು ಕೂಡ ಸ್ಕಾಲರ್ಶಿಪ್ ಹಾಕೋದಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ. ಸೆಪ್ಟೆಂಬರ್ 15ಕ್ಕೆ ಲಾಸ್ಟ್ ಡೇಟ್ ಇದೆ. KSOU ಇದು ಎಕ್ಸಾಮ್ ಆಗಬೇಕು, ರಿನ್ಯೂವಲ್ ಅಡ್ಮಿಷನ್ ಸ್ಟಾರ್ಟ್ ಆಗಬೇಕು, ಅಡ್ಮಿಷನ್ ಆಗಬೇಕು, ಡಾಟಾ ಅಪ್ಡೇಟ್ ಆಗಬೇಕು, ಅದಾದಮೇಲೆ ನೀವು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕಾಗುತ್ತೆ ಹೊರತು ಅಲ್ಲಿವರೆಗೂ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಇದು KSOU ಕಡೆಯಿಂದ ಬಂದಿರೋಂಥ ಅಫಿಷಿಯಲ್ ಇನ್ಫಾರ್ಮೇಷನು. ಮತ್ತು KSOU ಲಾಸ್ಟ್ ಡೇಟ್ ಮುಗ್ದೋಯ್ತಲ್ವಾ, ವಿದ್ಯಾರ್ಥಿಗಳಿಗೋಸ್ಕರ ಎಕ್ಸ್ಟೆಂಡ್ ಮಾಡಬೇಕಿತ್ತು, ಅಥವಾ ನಮಗೆ ಬೇಗ ಅಡ್ಮಿಷನ್ ಸ್ಟಾರ್ಟ್ ಆಗಬೇಕಿತ್ತು ಅನ್ನೋದು ನಿಮ್ಮ ಡೌಟ್ಸ್ಗಳಾಗಿದ್ದರೆ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಈ ಕ್ವಶನ್ಸ್ಗಳನ್ನ ನಾನು ಕೂಡ ಅವ್ರ ಹತ್ರ ಕೇಳಿದೆ, ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತು ನೋಡಿ. 2023-24ನೇ ಸಾಲಿನ ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ ಹಾಕಬೇಕು ಅಂದರೆ ಅದೇ ಅಕಾಡೆಮಿಕ್ ಇಯರ್ ಅಂದರೆ ಯಾವಾಗ ಓಪನ್ ಆಗಿರುತ್ತೋ ಆವಾಗಲೇ ಹಾಕಬೇಕು. ಅದನ್ನು ಬಿಟ್ಟು ಬೇರೆ ಟೈಮಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ನನಗೆ KSOU ಇವರು ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಅಂದರೆ ಜನರಲಾಗಿ ಯಾರೋ ನಮಗೆ ಗೊತ್ತಿರೋರು ಇರ್ತಾರಲ್ಲ, ಅವ್ರು ಹೇಳಿದರು, ಲಾಸ್ಟ್ ಡೇಟ್ ಮುಗ್ದೋಗುತ್ತಲ್ವಾ, ಅಲ್ಲಿವರೆಗೂ ಓಪನ್ ಇರೋವರೆಗೂ ಮಾತ್ರ ನಾವು ಡಾಟಾ ಅಪ್ಡೇಟ್ ಮಾಡ್ತೀವಿ, ಅದಾದಮೇಲೆ ಡಾಟಾ ಅಪ್ಡೇಟ್ ಮಾಡಲ್ಲ. ಮುಂದಿನ ವರ್ಷ ಓಪನ್ ಆಗುತ್ತಲ್ಲ, ಆಗ ಡಾಟಾ ಅಪ್ಡೇಟ್ ಮಾಡ್ತೀವಿ, ಆಗ ಅಪ್ಲಿಕೇಶನ್ ಹಾಕೊಳ್ಳೋ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಇದ್ರ ಬಗ್ಗೆ ಕೂಡ ನಾನು ವಿಚಾರಿಸಿದೆ, ಆದರೆ ಆ ಥರ ಆಪ್ಷನ್ ಇಲ್ವಂತೆ. ಆ ವರ್ಷದ್ದು ಅದೇ ವರ್ಷ ಡಾಟಾ ಅಪ್ಡೇಟ್ ಮಾಡಬೇಕಂತೆ. ಇನ್ ಕೇಸ್ ಆ ರೀತಿ ಮಾಡಿದ್ರು ಕೂಡ, ಹೋದ ವರ್ಷ ನೀವು ಫಸ್ಟ್ ಇಯರ್ ಇದ್ರಿ ಅಲ್ವಾ, ಈ ವರ್ಷ ಅದು ಫಸ್ಟ್ ಇಯರ್ ಅಂತ ಬರುತ್ತೆ ನೋಡಿ. ಈ ಅಕಾಡೆಮಿಕ್ ಇಯರ್ಗೆ ನೀವು ಸೆಕೆಂಡ್ ಇಯರ್ ಇರಬೇಕಿತ್ತು, ಬಟ್ ನೀವು ಫಸ್ಟ್ ಇಯರ್ ಅಂತಲೇ ತೋರಿಸುತ್ತೆ. ನೆಕ್ಸ್ಟ್ ಇಯರ್ 25-26ಕ್ಕೆ ನೀವು ಸೆಕೆಂಡ್ ಇಯರ್ ಅಂತ ಬರುತ್ತೆ. ನೆಕ್ಸ್ಟು ಇದು ನಿಮಗೆ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರ ಆ ರೀತಿ ವೆಬ್ಸೈಟಲ್ಲೂ ಆಪ್ಷನ್ ಇಲ್ಲ, ನಾವು ಕೂಡ ಆ ರೀತಿ ಮಾಡೋಕ್ಕಾಗಲ್ಲ. ಲಾಸ್ಟ್ ಇಯರ್ ಯಾರು ಹಾಕ್ಕೊಂಡಿಲ್ವೋ ಅವರು ಮತ್ತೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಆಗಲ್ಲ ಅಂತ ತಿಳಿಸಿದ್ರು. ನಾನು ಇದ್ರ ಬಗ್ಗೆ ಕೇಳಿದೆ, ಸರ್ ನೀವು ಅಡ್ಮಿಷನ್ ಮಾಡಿದ್ರೆ 3-4 ತಿಂಗಳು ಓಪನ್ ಇಟ್ಕೊಂಡಿರ್ತೀರಾ, 3-4 ತಿಂಗಳು ಓಪನ್ ಇದ್ರೂ ಕೂಡ ಸ್ಕಾಲರ್ಶಿಪ್ ಹಾಕೋದಕ್ಕಾಗಲ್ಲ, ಅಥವಾ ಬೇಗ ಕ್ಲೋಸು ಮಾಡೋದಿಲ್ಲ, ಬೇಗ ರಿನ್ಯೂವಲ್ ಅಡ್ಮಿಷನ್ನು ಮಾಡಿಸ್ಕೊಳ್ಳೋದಿಲ್ಲ, ಅಥವಾ ನೀವು ರಿಕ್ವೆಸ್ಟ್ ಲೆಟರ್ ಹಾಕಬೇಕಲ್ವಾ, ನಮ್ಮ ವಿದ್ಯಾರ್ಥಿಗಳು ಇನ್ನೂ ಅಡ್ಮಿಷನ್ ತೊಗೊಂಡಿಲ್ಲ, ಅಥವಾ ನಮ್ಗೆ ಇನ್ನೂ ಅಡ್ಮಿಷನ್ ಇಲ್ಲಿವರೆಗೂ ಇದೆ, ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಲೆಟರ್ ಹೋಗಿದೆ, ಬೇಕಿದ್ರೆ ನೀವೇ ಬಂದು ಚೆಕ್ ಮಾಡಿ ಅಂತ ಹೇಳಿದ್ರು. ನಾನು ಮೈಸೂರು ಬಂದು ಚೆಕ್ ಮಾಡೋಕ್ಕಾಗಲ್ಲ ಸರ್, ನಿಜ ಹೇಳಿ, ನೀವು ಸ್ಟೂಡೆಂಟ್ಸ್ ಪರವಾಗಿ ಅಷ್ಟು ಮಾಡೋಕ್ಕಾಗಲ್ವಾ ಅಂತ ಸ್ವಲ್ಪ ಕೇಳಿದೆ ನಾನು. ಅವರು ಹೇಳಿದ್ರು, ಡಿಸೆಂಬರ್ಗೆ ಮುಗ್ದೋಗಿತ್ತು ಮೇಡಮ್, ನಾವು ರಿಕ್ವೆಸ್ಟ್ ಲೆಟರ್ ಹಾಕಿದ್ದಕ್ಕೆ ಅವ್ರು ಫೆಬ್ರವರಿ 15ನೇ ತಾರೀಕುವರೆಗೂ ಓಪನ್ ಮಾಡಿತ್ತು, ಇಲ್ಲಾಂದರೆ ಅವ್ರು ಓಪನ್ನೇ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರು. ನನಗೆ ಮೊದಲೇ ಗೊತ್ತಿತ್ತು ಅಷ್ಟು ಬೇಗ ಕ್ಲೋಸ್ ಮಾಡಲ್ಲ, ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೇನೋ. ನಾನು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ನಾನು ಮಾಹಿತಿನ ಕೊಟ್ಟಿದ್ದೆ. ಬಟ್ KSOU ಇವ್ರು ನಾನೇ ಮಾಡಿಸಿದ್ದು ಅಂತ ಹೇಳಿದ್ರು. ಸ್ವಲ್ಪ ಬೇಜಾರಾಯಿತು. ಇನ್ನೊಂದು ವಾಸ್ತವ ಏನಪ್ಪ ಅಂದರೆ,
ಅವ್ರಿಗೆ ಕೇಳಿದ್ದಕ್ಕೆ ಇಷ್ಟೊಂದು ತಿಂಗಳು ಅಡ್ಮಿಷನ್ ಇಟ್ಕೊಂಡಿರ್ತೀರಲ್ಲ ಸರ್, ಒಂದ್ಸಲ ರಿನ್ಯೂವಲ್ ಅಡ್ಮಿಷನ್ ಮಾಡಿಸಿದ್ರೆ ಒಂದು 15 ದಿನಕ್ಕೋ 1 ತಿಂಗಳಿಗೋ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು ಸರ್. ನೀವು 2 ತಿಂಗಳು 3 ತಿಂಗಳು ಇಟ್ಕೊಂಡಿರ್ತೀರ, ಅದು ವಿತ್ ಫೈನು ವಿತೌಟ್ ಫೈನ್ ಅಂತೆಲ್ಲ ಮಾಡ್ತಿರಲ್ಲ ಸರ್ ಅಂತ ಕೇಳಿದ್ದಕ್ಕೆ, ನಾವಲ್ಲ ಇದು ಮಾಡೋದು, ಯು ಜಿ ಸಿಯಿಂದ ನಮ್ಗೆ ಏನು ರೂಲ್ಸ್ ಬಂದಿರುತ್ತೋ, ಅವರಿಂದ ಏನು ಗೈಡ್ಲೈನ್ಸ್ ಬಂದಿರುತ್ತೋ ಆ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗಬೇಕು. ನಾವೇ ಸ್ವತಃ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ, ಆ ರೀತಿ ಮಾಡೋದಕ್ಕೆ ನಮಗೆ ಯು ಜಿ ಸಿಯಿಂದ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರು. ನೋಡಿ, ಇವರು ಎಸ್ಕೇಪ್ ಆಗೋದಕ್ಕೆ ಯು ಜಿ ಸಿ ಮೇಲೆ ಹಾಕಿದ್ರು. ಸೊ ನಾವು ಯು ಜಿ ಸಿ ಅವ್ರನ್ನ ಹೋಗಿ ನೀವು ಯಾಕೆ ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ತೀರಾ ಅಂತ ಕೇಳೋಕ್ಕಾಗಲ್ಲ. ಇನ್ನು ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಕೇಳಿದ್ರೆ ಸ್ಕಾಲರ್ಶಿಪ್ಗೆ ವ್ಯವಸ್ಥೆ ಮಾಡೋಕ್ಕಾಗಲ್ವ ಸರ್? ಏನು ಅಂದರೆ ನಾವು ಯು ಜಿ ಸಿ ಅಂಡರ್ ಬರ್ತೀವಿ, ಸರ್ಕಾರದ ಅಂಡರಲ್ಲಿ ಇಲ್ಲ, ನಾವು ಅದ್ರ ಬಗ್ಗೆ ನಿಮಗೆ ಸ್ಕಾಲರ್ಶಿಪ್ಗೋಸ್ಕರ ನಾವು ಇದು ಮಾಡೋಕ್ಕಾಗಲ್ಲ, ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಅಷ್ಟೇ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರು. ಸ್ವಲ್ಪ ರಫಾಗೆ ಮಾತಾಡಿದ್ರು, ಹೋಗ್ಲಿ ಬಿಡಿ ಅಂತ ನಾನು ಸುಮ್ಮನೆ ಅದೇ. ಇದು KSY ಅವರು ನನಗೆ ತಿಳಿಸಿರುವಂಥ ಮಾಹಿತಿ ಆಗಿತ್ತು. ಯು ಜಿ ಸಿ ಅವರೇ ಹೇಳಿದಾರಂತೆ 4 ತಿಂಗಳು 5 ತಿಂಗಳು ಅಡ್ಮಿಷನ್ ಓಪನ್ ಇಟ್ಕೊಳ್ಳಿ, ರಿನ್ಯೂವಲ್ ಅಡ್ಮಿಷನ್ 3-4 ತಿಂಗಳು ಓಪನ್ ಇಟ್ಕೊಳ್ಳಿ, ಅಸೈನ್ಮೆಂಟ್ಗೆ 2-3 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾನೆ ಇರಿ, ವರ್ಷಕ್ಕೆ 2 ಸಲ ಅಡ್ಮಿಷನ್ ಮಾಡಿ ಅಂತ ಯು ಜಿ ಸಿಯಿಂದ KSY ಅವ್ರಿಗೆ ಬಂದಿರೋದ್ರಿಂದ ಅವರು ಆ ರೀತಿ ಮಾಡ್ತಿದ್ದಾರಂತೆ. ಈಗ ನಾವು KSY ಅವ್ರನ್ನ ಬೈಯೋಂಗಿಲ್ಲ. ಇನ್ನು ಕರ್ನಾಟಕ ಸರ್ಕಾರದವ್ರನ್ನ ಕೇಳೋದಾದರೆ OBC ಡಿಪಾರ್ಟ್ಮೆಂಟ್ ಅವ್ರನ್ನ ಇಷ್ಟು ಬೇಗ ಕ್ಲೋಸ್ ಮಾಡಿಬಿಟ್ರಲ್ಲ ಅಂದರೆ, ನಾವು 4-5 ತಿಂಗಳು ಓಪನ್ ಇಟ್ಕೊಂಡಿದ್ದೋ, ನೀವು ಅವಾಗ ಅಪ್ಲಿಕೇಶನ್ ಹಾಕಬೇಕಿತ್ತು, ವರ್ಷ ಪೂರ್ತಿ ಅಪ್ಲಿಕೇಶನ್ ಓಪನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ಅಂತಾರೆ. ಬಟ್ ನನ್ನ ಸಜೆಷನ್ ಏನಪ್ಪ ಅಂದರೆ, KSYಲಿ ಯಾರಾದರೂ ಅಡ್ಮಿಷನ್ ಆಗಬೇಕು ಅಂತ ಇದ್ದರೆ ವಿದ್ಯಾರ್ಥಿಗಳು ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿ, ಜಾನ್ವರಿ ಸೈಕಲ್ ಅಡ್ಮಿಷನ್ ಆಗೋರು ಆದಷ್ಟು ಅವಾಯ್ಡ್ ಮಾಡಿ. ಜಾನ್ ಸೈಕಲ್ ಅಡ್ಮಿಷನ್ ಆಗಿಬಿಟ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗೋದು ತುಂಬ ಕಮ್ಮಿ, 20% ಮಾತ್ರ ನಿಮಗೆ ಚಾನ್ಸ್ ಇರುತ್ತೆ. ಅದರಲ್ಲಿ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಜನವರಿ ಸೈಕಲ್ ಅಡ್ಮಿಷನ್ ಆದವ್ರಿಗೆ ಸ್ಕಾಲರ್ಶಿಪ್ ಯಾವಾಗೂ ಓಪನ್ ಆಗುತ್ತೆ, ಪ್ರೈಸ್ ಮನಿ ಇನ್ಯಾವಾಗೂ ಓಪನ್ ಆಗುತ್ತೆ. ಬಟ್ ಎಲ್ಲದರಲ್ಲೂ ಬೆಸ್ಟ್ ಅಂದರೆ ಜುಲೈ ಸೈಕಲು. ಈಗ ಅಡ್ಮಿಷನ್ ಓಪನ್ ಇದೆ ನೋಡಿ, ಈ ಸೈಕಲಲ್ಲಿ ಅಡ್ಮಿಷನ್ ಆದವರು ಸ್ವಲ್ಪ ನಿಮಗೆ ಒಂದು 2-3 ತಿಂಗಳು ಕಾಲಾವಕಾಶ ಇರುತ್ತೆ. ಇವಾಗ ಫ್ರೆಶ್ ಅಡ್ಮಿಷನ್ ನಡೀತಾ ಇದೆ, ಒಂದು 2 ತಿಂಗಳಾದಮೇಲೆ ರಿನ್ಯೂವಲ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಈಗ ಪ್ರೆಸೆಂಟ್ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗಿದೆ ಅಲ್ವಾ, ರಿನ್ಯೂವಲ್ ಅಡ್ಮಿಷನ್ ಬಿಟ್ಟಿದ ತಕ್ಷಣ ಅಡ್ಮಿಷನ್ ಆಗಿಬಿಡಿ, ಇಮಿಡಿಯೇಟ್ ಸ್ಕಾಲರ್ಶಿಪ್ ಹಾಕ್ಕೊಳ್ಳಿ. ಈ ಸಲ ನೀವು ಲೇಟ್ ಮಾಡಿಕೊಂಡ್ರೆ ಮತ್ತೆ ಕೂಡ ನಿಮಗೆ ಲೇಟ್ ಆಗುತ್ತೆ. ಸ್ಕಾಲರ್ಶಿಪ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅವರು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ನಿಮಗೆ ಜನವರಿ ಅಥವಾ ಫೆಬ್ರವರಿಲಿ ಮತ್ತೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತಂತೆ. ಫ್ರೆಶ್ ಅಡ್ಮಿಷನ್ನು 2024-25 ಈ ಅಕಾಡೆಮಿಕ್ ಇಯರ್ಗೆ ಓಪನ್ ಆಗುತ್ತಂತೆ. ಆವಾಗ 1 ತಿಂಗಳು 1.5 ತಿಂಗಳು ಓಪನ್ ಇತ್ತು ಅಂದರೆ ಪರವಾಗಿಲ್ಲ, ಅಡ್ಮಿಷನ್ ಆಗಿರೋ ಮಾಡಿಸ್ಕೋಬೋದು. ಬಟ್ ರಿನ್ಯೂವಲ್ ಅಡ್ಮಿಷನ್ ಆಗ್ತಾರಲ್ವ ಜನವರಿ ಸೈಕಲ್ ಅವ್ರಿಗೆ ಸ್ಕಾಲರ್ಶಿಪ್ ಲಾಸ್ಟ್ ಡೇಟು ಮುಗ್ದೇ ಹೋಗಿರುತ್ತೆ. ಸೊ KSY ಇವ್ರನ್ನೂ ಬೈಯೋಂಗಿಲ್ಲ ನಾವಿವಾಗ, ಗೌರ್ನಮೆಂಟ್ನೂ ಬೈಯೋಂಗಿಲ್ಲ. ಗೌರ್ನಮೆಂಟ್ ಅವ್ರು ನಾವು 5-6 ತಿಂಗಳು ಓಪನ್ ಇಟ್ಕೊಂಡಿರ್ತೀವಿ ಅಂತ ಅವ್ರು ಹೇಳ್ತಾರೆ. KSY ಅವ್ರನ್ನ ಕೇಳಿದ್ರೆ ನಮ್ಗೆ ಯು ಜಿ ಸಿಯಿಂದ ಮಾನ್ಯತೆ ಇದು ಏನಪ್ಪ, ಯು ಜಿ ಸಿ ಅವ್ರು ನಮ್ಗೆ ಒಪ್ಪರು ಕೊಡಲ್ಲ, ಯಾವಾಗಂದ್ರೆ ಅವಾಗೆ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಅವ್ರು ಹೇಳ್ತಾರೆ. ಏನು ಮಾಡೋದು, ವಿದ್ಯಾರ್ಥಿಗಳೇ ಬುದ್ಧಿವಂತರಾಗ್ರಿ, ಜಾನ್ವರಿ ಸೈಕಲಲ್ಲಿ ಅಡ್ಮಿಷನ್ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಜುಲೈ ಸೈಕಲ್ ಅಡ್ಮಿಷನ್ ಓಪನ್ ಇದೆ, ಜುಲೈ ಸೈಕಲಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಡ್ಮಿಷನ್ ತೊಗೊಂಡು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ. ಇದಿಷ್ಟು SSP ಸ್ಕಾಲರ್ಶಿಪ್ ರಿಲೇಟೆಡ್. ಲಾಸ್ಟ್ ಟೈಮ್ ಅಪ್ಲೈ ಮಾಡಿಲ್ಲದೆ ಇರೋರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ನಿಮಗೆ ಬೇರೆ ಏನೂ ಆಪ್ಷನ್ ಇಲ್ಲ. 1 ವರ್ಷ ನಿಮಗೆ ಲಾಸು, 1 ವರ್ಷ ಹಣ ಬರೋದಿಲ್ಲ. ಬಟ್ ಈ ವರ್ಷಕ್ಕೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಮತ್ತು KSY ಅವ್ರು ಏನಾದರೂ ರಿನ್ಯೂವಲ್ ಅಡ್ಮಿಷನ್ನು ಸ್ಟಾರ್ಟ್ ಮಾಡಿದ್ರು ಅಂದರೆ ಖುಷಿಯಿಂದ ಒಪ್ಕೊಂಡು ಅಡ್ಮಿಷನ್ ಆಗಿಬಿಟ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ. ಏನಕ್ಕೆ ಇಷ್ಟು ಬೇಗ ನಮ್ಮ ಕೋರ್ಸ್ ಆಗಿಲ್ಲ, ನಮ್ಮ ರಿಸಲ್ಟ್ ಬಂದಿಲ್ಲ ಅಂತ ನೀವು ಜಗಳ ಮಾಡಿದ್ರೆ ನೀವೇನು ಫೀಸ್ ಕಟ್ಟಿರ್ತೀರೋ ಅಷ್ಟು ಫೀಸ್ನ ನೀವು ಲಾಸ್ ಮಾಡ್ಕೊತೀರಾ. ಇದಿಷ್ಟು ನನ್ನ ಕಡೆಯಿಂದ ಸಿಕ್ಕಿರೋಂತಹ ಅಭಿಪ್ರಾಯ ಮತ್ತು ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.